ಇದಲ್ಲ ಒಳ ಪ್ರವೇಶ. ನನಗೆ ಅನುಕೂಲವಾಗುವ ಹಾಗೆ ಉರುಳು. ಏನು ಮಾಡೋಣ ಹೇಳಿ? ನಡೆದು ಬಂದ ದಾರಿಯತ್ತ ಶುಭಾವಲೋಕನ ಮಾಡುತ್ತಿದ್ದೇನೆ. ಒಂದೊಂದು ಸಂದರ್ಭದಲ್ಲಿ ನನ್ನ ತಂಗಿಯಾದಂತಹ ದೇವಕಿಯನ್ನ ವಸುದೇವರಿಗೆ ಕೊಟ್ಟು ಮದುವೆಯನ್ನ ಮಾಡಿಸಿದೆ. ಸಂಭ್ರಮದಿಂದಲೇ ದಿಬ್ಬಣವನ್ನ ಮೆರವಣಿಗೆ ಮಾಡಿಸುವ ಕಾಲದಲ್ಲಿ ಆದದ್ದು ಅಶರೀರವಾಣಿ ಕೆಲವ ಕಳಕಂಶ. ನಿನ್ನ ತಂಗಿಯ ಉದರದಲ್ಲಿ ಹುಟ್ಟಬಹುದಾದಂತಹ ಆ ಗಂಡು ಶಿಶುವಿನಿಂದ ನಿನ್ನ ಪಾಲಿಗೆ ಮರಣ ಕೇಳಿದ ನಾನು ನನ್ನ ತಂಗಿಯನ್ನೇ ಮುಗಿಸಬೇಕು ಅಂತ ಮುಂದಾದೆ. ಭಾವ ವಸುದೇವ ತಡೆದ 6 ಮಕ್ಕಳನ್ನ ಬಿಟ್ಟೆ. ಆಮೇಲೆ ನಾರದರಿಂದಲೇ ವರ್ತಮಾನ ಗೊತ್ತಾಯಿತು, ಹುಟ್ಟಿದ ಮಕ್ಕಳಲ್ಲಿ ನನ್ನ ವೈರಿ ಇರಬಹುದೆಂದು. ಆ 6 ಮಕ್ಕಳನ್ನ ವಧಿಸಿದೆ. ಆಮೇಲೆ ಶರಮನೆಗೆ ಅವರನ್ನು ನೂಕಿಸಿದೆ. 7ನೇ ಗರ್ಭಪಾತವಾಯಿತು. 8ನೇ ಶಿಶು ಹುಟ್ಟಿತೆಂಬ ಸುದ್ದಿಯನ್ನ ಕೇಳಿ ಕಾರಾಗೃಹದ ಬಳಿಗೆ ಹೋದೆ. ಅಲ್ಲಿ ಹುಟ್ಟಿಕೊಂಡದ್ದು ಹೆಣ್ಣು ಶಿಶು. ಹೆಣ್ಣಾದರೇನು ಗಂಡಾದರೇನು ನನ್ನ ವೈರಿ ಎನ್ನುವಂತ ಉದ್ದೇಶದಿಂದ ಆ ಶಿಶುವಿನ ಕಾಲನ್ನ ಹಿಡಿದು ತಿರುಗಿಸಿ ಬಂಡೆಗೆ ಅಪ್ಪಳಿಸಬೇಕೆನ್ನುವಷ್ಟರಲ್ಲಿ ಎತ್ತರಕ್ಕೆ ಹಾರಿತು. ನಿನ್ನ ವೈರಿ ಇಳೆಯ ಒಂದಡೆಯಲ್ಲಿ ಬದುಕುತ್ತಿದ್ದಾನೆ ಎಂಬ ಸುದ್ದಿಯನ್ನ ಕೇಳಿದಾಗ ನಮ್ಮವಳಾದಂತಹ ಪೂತನಿಯನ್ನ ಕಳುಹಿಕೊಟ್ಟೆ. ಬರಲಿಲ್ಲ. ಚಕಟ, ಧೇನುಕ, ಬಕ, ಬ್ರಹ್ಮ, ವತಾಸುರ ಮೊದಲಾದವರನ್ನ ಕಳುಹಿಕೊಟ್ಟೆ. ಯಾರು ಹಿಂತಿರುಗಿ ಬರಲಿಲ್ಲ. ಏನು ಮಾಡಲಿ ಎಂದು ಯೋಚಿಸಿದ ನಾನು ಬಿಲ್ಲು ಹಬ್ಬದ ನೆವನವನ್ನ ಇರಿಸಿಕೊಂಡು ನನ್ನ ಮಂತ್ರಿಯಾದಂತಹ ಅಕ್ರೂರನನ್ನ ಕಳುಹಿಕೊಟ್ಟಿದ್ದೇನೆ. ಬರಬೇಕಾಗಿ ಯಾರದೋ ಮುಂದೇನಾಯಿತು? ಆಮೇಲೆ ಮುಂದೆ ಒಳಗಡೆ ಬರ್ತಾ ಇದ್ದಾರೆ. ಚಿತ್ತದಲ್ಲಿ ಕಡುನು ಬಯಸಿದೆ ನೀಗೆ ಶಿವ ಶಿವ ಅದ್ಭುತವು ತಪ್ಪಿನಡುಗು ತಲಿಹುದು ವ್ಯರ್ಥ ಬಯಸಿದೆ ನೀಗೆ ಅದ್ಭುತವು ದೂತ ಕಂಸನ ಹೃದಯವು ಸ್ತಂಭಿಸಲು ಹೋದಂತಹ ನನ್ನ ಮಂತ್ರಿ ಅಕ್ರೂರನ ಜೊತೆಯಲ್ಲಿ ಬಲರಾಮಕೃಷ್ಣರಿಬ್ಬರು ಹೊರಟಿದ್ದಾರಂತೆ. ಮಾರ್ಗದ ಮಧ್ಯದಲ್ಲಿ ಮಾಡಬಾರದ ಅನಾಹುತವನ್ನ ಮಾಡುತ್ತಾರೆ. ನಮ್ಮವರಾದಂತಹ ರಾಜ ರಜಕನನ್ನ ಕೊಂದದಲ್ಲದೆ ಶಸ್ತ್ರಾಗಾರವನ್ನ ಸೇರಿ ನಾಶಗೈದರು. ಒಳ ಪ್ರವೇಶ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ ಎಂಬ ಸುದ್ದಿಯನ್ನ ಕೇಳುತ್ತಿದ್ದಾಗ ನನ್ನ ಹೃದಯ ಕಂಪಿಸುತ್ತಾ ಇದೆ.
ಈ ಪೃಥ್ವಿ ಅಲ್ಲೋಲ ಕಲ್ಲೋಲವಾದಂತೆ ನನ್ನ ಮನಸ್ಸಿಗೆ ಭಾಸವಾಗುತ್ತಾ ಇದೆ. ಏನು ಮಾಡಲಿ ಏನು ಮಾಡಲಿ? ಬರಬಹುದಾದಂತ ಇಬ್ಬರು ಹುಡುಗರನ್ನು ಮಧ್ಯಪಥದಲ್ಲಿ ಇಲ್ಲ, ಇದು ಸಮಯವಲ್ಲ, ರಾತ್ರಿಯ ವೇಳೆ. ರಾತ್ರಿಯಲ್ಲಿ ನಿದ್ದೆ ಬಿಟ್ಟರೆ ಮತ್ತಷ್ಟು ಬುದ್ಧಿ ಕೆಟ್ಟಿತೆನ್ನುವ ಮಾತು ಸತ್ಯವಾದೀತು. ಏನು ಮಾಡಲಿ? ಏನೇ ಆಗಲಿ, ಈ ರಾತ್ರಿಯಲ್ಲಿ ಮಲಗಿ ನಿದ್ರಿಸುತ್ತೇನೆ. ಬೆಳಗಾದ ಮೇಲೆ ಮತ್ತೆ ಯೋಚಿಸುತ್ತೇನೆ.